ಗಾಡಿಗೇನೆ ಕತೆ ಇದೆ. ಆಯಿತು. ಆಮೇಲೆ ವಿಶ್ ಏನಂದರೆ ಬರ್ತಡೇಗೆ ಪ್ರತಿ ವರ್ಷವೂ ಬರ್ತಡೇ ಬರುತ್ತೆ, ಬಟ್ ಆ ವಿಶ್ ಮಾಡೋರು ಇರ್ತಾರಲ್ಲ ಅವರು ಪ್ರತಿ ವರ್ಷನೂ ನಮ್ಮ ಜೊತೆ ಇರಬೇಕು. ಅದೇ ನನ್ನ ವಿಶ್. ಇವಾಗ ಹೋದ ವರ್ಷ ವಿಶ್ ಮಾಡಿದ್ರು ನೆಕ್ಸ್ಟ್ ವರ್ಷ ಇಲ್ಲ ಅಂದರೆ ಅದು ಅರ್ಥನೇ ಇಲ್ಲ. ಆ ವಿಶ್ ಅರ್ಥನೇ ಇಲ್ಲ ನನಗೆ. ಆ ಥರ ವಿಶ್ ನಮ್ಗೆ ಬೇಕಾಗೇ ಇಲ್ಲ, ವೇಸ್ಟ್ ಅದು. ಸೊ ಅದಕ್ಕೆ ನಾನು ವಿಶ್ ಮಾಡಿದ್ರು ಪರವಾಗಿಲ್ಲ, ನೀವು ನೆಕ್ಸ್ಟ್ ವರ್ಷನೂ ನನ್ನ ಜೊತೆಗೆ ಇರಿ ಅಂತ. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ನಾನು ಒಬ್ಬರೇ ಫಾಲೋವರ್ಗೋಸ್ಕರ, ಯಾಕಂದ್ರೆ ಅವ್ರು ಕಮೆಂಟ್ ಮಾಡಿ ಕೇಳಿದ್ದಾರೆ ಏನು ಒಬ್ಬರೇ ಫಾಲೋವರ್ಸ್ಗೋಸ್ಕರ ಇವನ್ನೆಲ್ಲ ಸ್ಟೋರಿ ಗಿರಿ ಎಲ್ಲ ಹೇಳ್ತಾನೆ ಅಂತ ಅನ್ಕೋಬೇಡಿ. ಒಬ್ಬ ಫಾಲೋವರ್ಸಿಂದನೇ ಅಂದರೆ ನೆಕ್ಸ್ಟು 1000 ಆಗೋಕ್ಕಾಗೋದು. ಸೊ ಅದಕ್ಕೇ ಸೊ ಅವ್ರಿಗೋಸ್ಕರ ಈ ಲಾಗು. ಈ ಬೈಕ್ ಬಗ್ಗೆ ಫುಲ್ಲು ವಿಡಿಯೋ ಏನಾಯಿತು, ಆ್ಯಕ್ಸಿಡೆಂಟ್ ಹೆಂಗಾಯಿತು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಾಡಿ ಏನಂದರೆ ಸ್ಕ್ರ್ಯಾಪ್ ಹಾಕಬೇಕಾಗಿತ್ತು, ಬಟ್ ಏನಂದರೆ ನನಗೆ ಈ ಗಾಡಿ ಜೊತೆ ತುಂಬ ಎಮೋಷನ್ ಇದೆ. ಸೊ ಅದಕ್ಕೆ ನಾನು ಈ ಗಾಡಿನ ಸ್ಕ್ರ್ಯಾಪ್ ಹಾಕೋಕ್ಕೆ ಇಷ್ಟಪಡಲಿಲ್ಲ. ಎಷ್ಟೇ ಖರ್ಚಾದರೂ ಇದೇ ಗಾಡಿನ ರೆಡಿ ಮುಗಿಸ್ತೀನಿ ಅಂದ್ಬಿಟ್ಟು ಇವತ್ತು ಈ ಗಾಡಿ ನನ್ನ ಹತ್ರ ಹಂಗೆ ಇದೆ. ಬಟ್ ಅದು ಸಣ್ಣ ಪುಟ್ಟ ಖರ್ಚು ಬರ್ತಾ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಫಸ್ಟ್ ಗಾಡಿ ಮತ್ತು ಜಾಸ್ತಿ ಎಮೋಷನ್ ನನಗೆ. ಅಂದರೆ ಈ ಗಾಡಿ ಬಂದಾಗ ತುಂಬ ಜನ ಬಿಟ್ಟೋದ್ರು, ತುಂಬ ಜನ ಅದೊಂಥರಲ್ಲ, ಅದು ಇನ್ನೊಂದು ಕತೆ ಹೇಳ್ತೀನಿ, ಅದು ಬೇರೆ ಕತೆ. ಎಲ್ಲರೂ ಇನ್ನೊಂದು ಏನಂದರೆ, ನನ್ನ ಗಾಡಿ ಯಾವಾಗ ಆ್ಯಕ್ಸಿಡೆಂಟ್ ಆಯಿತು ಆ ಟೈಮಲ್ಲಿ ಡಿ ಬಾಸ್ ದರ್ಶನ್ ಅವರು ಅರೆಸ್ಟ್ ಆಗಿದ್ದರು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನು. ಸೊ ಆ ಟೈಮಲ್ಲಿ ಏನಂದರೆ ಟ್ರಾಫಿಕ್ ಪೊಲೀಸವ್ರನ್ನೆಲ್ಲನೂ ಅಲ್ಲೇ ಹಾಕಿರೋ ಕಾರಣ 1 ವಾರ ಟ್ರಾಫಿಕ್ ಪೊಲೀಸವ್ರು ಯಾರೂ ಅಂದರೆ ತಿರುಗಿ ನೋಡಿಲ್ಲ. ಯಾಕಂದರೆ ಅವರು ಫ್ಯಾನ್ಸ್ ಜಾಸ್ತಿ, ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಹತ್ರ ಫುಲ್ ಜನ ತುಂಬ ಹೋಗಿದ್ರು. ಅವ್ರ ಬಗ್ಗೆ ಕೇಳಬೇಕಾ ಕ್ರೇಜು. ಸೊ ಅದರಿಂದ 1 ವಾರ ಗಾಡಿ ಫುಲ್ ಸ್ಟೇಷನಲ್ಲಿ ನಿಂತು. ಸೇಮ್ ಡೇ ಈ ಗಾಡಿ ಆ್ಯಕ್ಸಿಡೆಂಟ್ ಅಲ್ಲೇ ಅನ್ನಪೂರ್ಣೇಶ್ವರಿ ನಗರ ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ನಿಂತಿತ್ತು. ಅವ್ರು ಇದ್ದಿದ್ದು ಅದು ಇಲ್ಲಿ ಮೇನ್ ಪೊಲೀಸ್ ಸ್ಟೇಷನಲ್ಲಿ. ಸೊ ಆ ಟೈಮಲ್ಲಿ 1 ವಾರ ಕಾಯ್ದಿದ್ದು ನಿಮ್ಮ ಗಾಡಿ ಆಚೆ ಎತ್ಕೊಬರೋಕ್ಕೆ 1 ವಾರ. ಆಮೇಲೆ ಇನ್ನೊಂದೇನೆಂದರೆ, ಅವರು ನನ್ನ ಫ್ರೆಂಡ್ ಆ್ಯಕ್ಸಿಡೆಂಟ್ ಆಯ್ತಲ್ಲ, ಅವ್ರ ಮನೆಯವ್ರು ಹೇಳೋಂಗಂದರೆ, ಯಾಕಪ್ಪ ಕೊಟ್ಟೆ ನಿನ್ನ ಗಾಡಿ ಅಲ್ಲ, ಫ್ರೆಂಡ್ಸ್ ಕೇಳಿದೆ ಕೊಡದೇ ಇರೋಕ್ಕಾಗುತ್ತಾ? ಇಲ್ಲ ಅಂತ ಹೇಳೋಕ್ಕೆ ನಮ್ಗೆ ಮನ್ಸು ಬರೋಲ್ಲ. ಬೇಕಾದ್ರೆ ಪೇರೆಂಟ್ಸ್ ಎಷ್ಟು ಬೇಕಾದ್ರೆ ಹೇಳ್ಬೋದು ನಮಗೆ ಕೊಡಬೇಡಿ ಅದು ಇದು. ಫ್ರೆಂಡ್ಸು ಯಾಕಂದರೆ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳೋಕೆ ಆಗದೆ ಇರೋದು ನಾವು ಅವ್ರ ಹತ್ರ ಹೇಳಿರ್ತೀವಿ. ಸೊ ಗಾಡಿಗಿನ್ನ ಅವನೇ ಹೆಚ್ಚು ನಮಗೆ. ಸೊ ಅದಕ್ಕೆ ಅದು ಬಿಡಿ ಕೊಟ್ಟೆ. ಇನ್ನೊಂದೇನೆಂದರೆ, ಇವತ್ತಿನವರೆಗೂ ನಾನು ಯಾವತ್ತೂ ಜಗಳ ಆಡಿಲ್ಲ. ಯಾಕಂದರೆ ಗಾಡಿ ಬಿಡಿ ಹೋದರೆ ಇನ್ನೊಂದು ತೊಗೋಬೋದು, ಇಲ್ಲಾಂದರೆ ಹಂಗೆ ನಾನು ಸ್ಕ್ರ್ಯಾಪೇ ನಿಲ್ಲಿಸ್ತಾ ಇದೆ ಗಾಡಿನ, ರೆಡಿ ಮಾಡ್ಸೋಕ್ಕಾಗಿಲ್ಲ ಅಂದ್ರೂ. ಬಟ್ ಇನ್ನೊಂದೇನೆಂದರೆ, ಇವಾಗಲೂ ನಾವು ಫ್ರೆಂಡು ಅಂದರೆ ಚೆನ್ನಾಗೇ ಮಾತಾಡ್ಕೊಂಡು ಇವಾಗೂ ಚೆನ್ನಾಗೇ ಇದ್ದೀವಿ. ಇನ್ನು ಹುಡುಗರು ಏನು ಮಾಡ್ಬಿಡ್ತಾರೆ, ಗಾಡಿ ಆ್ಯಕ್ಸಿಡೆಂಟ್ ಆಗಿದ ತಕ್ಷಣ ಜಗಳ ಆಡೋದು ಅದು ಇದು ಮಾಡಿಬಿಡ್ತಾರೆ. ಆ ಥರ ಏನೂ ಮಾಡೋಕ್ಕೋಗಿಲ್ಲ. ಇವಾಗಲೂ ಅವನು ಚೆನ್ನಾಗಿ ಮಾತಾಡ್ದು, ನಾನು ಚೆನ್ನಾಗಿ ಮಾತಾಡ್ತೀವಿ, ಇಬ್ಬರು ಗುಡ್ ಫ್ರೆಂಡ್ಸು. ಬಟ್ ಆ ಟೈಮಲ್ಲಿ ಅಂದರೆ ನನಗೂ ಸ್ವಲ್ಪ ಬೇಜಾರು ಮಾಡಿದೆ ಅನಿಸುತ್ತೆ, ಅವ್ರಿಗೂ ಗೊತ್ತಿಲ್ಲ. ಆಮೇಲೆ ತುಂಬ ಅಲ್ದಾಡ್ಬಿಟ್ಟಿದ್ದೀನಿ. ಏನಪ್ಪ ಅವನ ಹತ್ರ ಸೈನ್ ಹಾಕ್ಸಕ್ಕೆ ಅವನೇನು ಹಾಸ್ಪಿಟ್ಲಲ್ಲಿ ಆರಾಮಾಗಿ ಬಂದವನೇ. ಬಟ್ ಅಲಿತಾ ಇದ್ದೀನಿ ನಾನು ಮತ್ತು ಅನಿಲ್ ಅಂತ ಒಬ್ಬ ಇದ್ದ, ಅವನ್ನ ಮಾತ್ರ ನಾನು ಸೀರಿಯಸ್ಸಾಗಿ ನಿಲ್ಲಿಸ್ಕೋಬೇಕು. ಇವರೆಲ್ಲರೂ ಇದ್ದರು ಗೈಸ್, ಇವರು ಇನ್ನೊಂದು ಸ್ವಲ್ಪ ಜನ ಇದ್ದಾರೆ. ಅವರೆಲ್ಲರೂ ಇದ್ದಿದ್ದಕ್ಕೆ ಇವತ್ತು ಈ ಗಾಡಿ ಇಲ್ಲಿದೆ. ಇಲ್ಲ ಅಂದರೆ ಗೊತ್ತಿಲ್ಲ ಏನಾಗಿರೋದು ಏನೋ ನಂಗೆ ಗೊತ್ತಿಲ್ಲ. ಬಟ್ ಅನಿಲ್ನ ನಾನು ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಅನಿಲು ಬೆಂಗಳೂರು ವಿಲ್ಸು ಈಗ ಗಾಡಿ ಇನ್ಶೂರೆನ್ಸ್ ಅವ್ರು 20 ಸಲ ಅಲಿಸ್ತಾರೆ. ಸೊ ಬೆಂಗಳೂರು ವಿಲ್ಸಿಂದ ಮನೆಯಿಂದ ಹಾಸ್ಪಿಟಲಿಂದ ಸ್ಟೇಷನ್ನು ಎಲ್ಲ ಕಡೆನೂ ಅವನೊಬ್ಬ ಇರೋದಕ್ಕೆ ನೋಡಿ ಸೀರಿಯಸ್ಸಾಗಿ. ಅಂದರೆ ಲಾಸ್ಟಲ್ಲಿ ಬಂದು ಸಹಾಯ ಮಾಡೋರು ಬೇರೆ, ಫಸ್ಟಿಂದ ಕೊನೆ ಗಂಟ ನಮ್ಮ ಜೊತೆನೇ ಇದ್ದು ಸಹಾಯ ಮಾಡೋರು ಅದು ಬೇರೆ ಲೆವೆಲ್ಲು. ಸೊ ಅದು ಅನಿಲ್ ಅವನಿಗೆ ಎಷ್ಟು ನಾನು ಏನೇ ಮಾಡಿದ್ರು ಅವನಿಗೆ ಕಡಿಮೆನೇ. ಅವತ್ತು ಅವ್ನು ನನ್ನ ಜೊತೆ ಇದ್ದ, ಅದೊಂದು ಇವಾಗ ಒಂಥರ. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿಯವರೆಲ್ಲ ಫುಲ್ ರೌಂಡಪ್ ಮಾಡ್ಕೊಂಡ್ಬಿಟ್ಟವ್ರು. ನನಗೆ ಫುಲ್ ರೌಂಡಪ್ ಮಾಡ್ಕೊಂಡು ನಮ್ಮ ಶಿವಣ್ಣ ಅಂತ ಇದ್ದಾರೆ, ಅವರಿಲ್ಲ ಅಂದಿದ್ರೆ ಫುಲ್ಲು ಬ್ಲಾಸ್ಟ್. ನಾನು ಫುಲ್ ಚೇರ್ ಹಾಕೊಂಡು ಕುಣ್ಸ್ಕೊಂಡ್ಬಿಟ್ಟವ್ರೆ ಕ್ರಿಮಿನಲ್ ಥರ ಸುತ್ತ. ಯಾಕಪ್ಪ ಕೊಟ್ಟೆ ಗಾಡಿ ಅಲ್ಲ, ಗಾಡಿ ಚೆನ್ನಾಗಿ ನೋಡ್ಕೋಬೇಕು ಗೈಸ್. ನನಗೆ ಗೊತ್ತಿಲ್ವಾಗ ಗಾಡಿ ನೋಡ್ಕೊಳ್ಳೋದು. ನಾನು ಸೀರಿಯಸ್ಸಾಗಿ ಹೊಸ ಗಾಡಿ ಬಂದಾಗ ದಿನ ಒರೆಸ್ತಾ ಇದ್ದೆ ಗಾಡಿನ. ಇವಾಗ ಕೇರ್ಲೆಸ್ ಆಗಿಬಿಟ್ಟಿದ್ದೀನಿ ಅಷ್ಟೇ. ಬಟ್ ಹೊಸ ಗಾಡಿ ಬಂದಾಗ ನಾನು ದಿನ
ಯಾವಾಗ ಆಕ್ಸಿಡೆಂಟ್ ಆಯಿತು ನನಗೆ ಅವಾಗ ಫುಲ್ ಡಿಪ್ರೆಸ್. ಹೇಳ್ಬೇಕಂದ್ರೆ ನಾನು ಲಾಗಿಂಗ್ಗೆ 2023 ಬರಬೇಕಿತ್ತು. ಬಟ್ ಗಾಡಿ ಆಕ್ಸಿಡೆಂಟ್ ಆಗಿರೋ ಕಾರಣ 3 ವರ್ಷ ಗ್ಯಾಪ್ ತೊಗೊಂಡು ತಿರ್ಗಾ ಲಾಗಿಂಗ್ ಬಂದಿದ್ದೀನಿ. ಈ ಸಲ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಎಲ್ಲ ನಿಮ್ಮ ಮೇಲಿದೆ ಡಿಪೆಂಡು. ಚೆನ್ನಾಗಿ ಮಾಡ್ತಾಯಿದ್ದೀನೋ ಮಾಡ್ತಾಯಿಲ್ವೋ, ಇಲ್ಲ ಏನಾರ ತಪ್ಪಿದರೆ ನೀವೇ ಹೇಳಿ ಅದನ್ನು ನನಗೆ ತಿಳಿಸ್ಬೇಕು. ಸೊ ಗಾಡಿದು ಏನೇನು ಪಾರ್ಟ್ಸ್ ಹೋಗಿತ್ತು ಅಂದರೆ, ಗಾಡಿ ಫುಲ್ಲು ಈ ಪಾರ್ಟು ಇಂಜಿನ್ ಸೈಡ್ ಫುಲ್ ಆಗಿತ್ತು, ಈ ಕಡೆ ಫುಲ್ ಸೈಡು. ಮತ್ತು ಆಮೇಲೆ ನಾನು ಹಾಕ್ತೀನಿ ಇಂಜಿನ್ ಏನಕ್ಕೆ ಸೀಸ್ ಆಯಿತು ಅಂದರೆ, ನಾನು ಅವ್ನು ಗೇಟ್ ಆಗಿ ಇಂಜಿನ್ಗೆ ಆ ಬುಲೆಟ್ ರಾಡ್ ಬಂದು ನೋಡಿದಾಗ ಇದು ಆಯಿಲ್ ಲೀಕ್ ಆಗ್ತಾಯಿತ್ತು. ಸೊ ಆ ಇದರಲ್ಲಿ ನಾನು ಗಾಬರಿಗೆ ಹಾಸ್ಪಿಟ್ಲಿಗೆ ಸೇರ್ಸೋಕ್ಕೆ ಇದೇ ಗಾಡಿ ಎತ್ಕೊಂಡು ಹೋಗ್ಬಿಟ್ಟೆ. ಅದರಿಂದ ಸೊ ಇಂಜಿನ್ ಸೀಸ್ ಆಗಿದ್ದು ಗಾಡಿದು. ಗಾಡಿ ಏನು ಹೋದರೆ ತೊಗೋಬೋದು, ಸೊ ಫ್ರೆಂಡ್ ಮುಖ್ಯ. ಅದಕ್ಕೆ ಅದೊಂದೇ ಕಾರಣಕ್ಕೆ ಗಾಡಿ ಎತ್ಕೊಂಡು ಓಡೋದೆ. ಆವತ್ತೇನಾರ ನಾನು ಗಾಡಿ ಎತ್ಕೊಂಡು ಹೋಗಿರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಗಾಡಿ ಇಂಜಿನ್ ಸೀಸ್ ಆಗ್ತಾ ಇರಲಿಲ್ಲ. ಸೊ ಅವರು ಅದೇ ಹೇಳಿದ್ದು, ಯಾಕೆ ಎತ್ಕೊಂಡೋದೆ ಅಲ್ಲ ಗೈಸ್, ಯಾಕೆ ಎತ್ಕೊಂಡೋದೆ ಅಂತಾರಲ್ಲ. ಅಲ್ಲಿ ನನ್ನ ಕಾಲಲ್ಲಿ ರಕ್ತ ಸುರಿತೈತೆ, ಏನಕ್ಕೆ ಎತ್ಕೊಂಡೋದೆ ಅಂತಾರೆ. ಬಟ್ ಇನ್ನೊಂದು ಕೇಳಿ, ನಾನು ಪೊಲೀಸ್ ಸ್ಟೇಷನಿಂದ ಗಾಡಿನ ತಳ್ಕೊಂಡು ಬಂದೆ. ಎಲ್ಲಿ ಗಂಟ ಅಣ್ಣಪ್ಪನೇಶ್ವರ ನಗರ ಟ್ರಾಫಿಕ್ ಸ್ಟೇಷನಿಂದ ನಾನು ಟೋಯಿಂಗು ಅನಿಲ್ ಅವನು ಟೋ ಹೊಡೆದು ಅನಿಲ್ ಅವ್ರ ಮನೆ ಹತ್ರ ನಿಲ್ಲಿಸಿ ಗಾಡಿನ. ಸೊ ಅಲ್ಲಿಂದ ನಮ್ಮ ಮಾವ ಗಾಡಿ ಕೊಟ್ಟರು, ಅಶೋಕ ಲೇಲ್ಯಾಂಡ್. ಸೊ ಅವ್ರದ್ದು ಇನ್ನೂ ನೆಕ್ಸ್ಟ್ ಲೆವೆಲ್ ಇದರಲ್ಲಿ ಅವರು ಗಾಡಿ ಕೊಟ್ಟರು, ಅಶೋಕ ಲೇಲ್ಯಾಂಡು. ಸೊ ಅಲ್ಲಿಂದ ಇನ್ನೊಂದೇನೆಂದರೆ, ಇದು ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಇದು ಗೊತ್ತಾದರೆ ಫುಲ್ ಬ್ಲಾಸ್ಟು. ನಾನು ಸೀಸು ಮನೇಲಿ ಹೊಡಿತಾರೆ ಅಂತ ನಂಗೆ ಗೊತ್ತು. ನಾನು ಕತೆ ಮುಗೀತು. ಇನ್ನೊಂದೇನಂದ್ರೆ ಕಾಲೇಜ್ಗೂ ಕಳಿಸಲ್ಲ, ಅದೊಂದು ಫುಲ್ ಭಯ ನನಗೆ. ದೇವ್ರೇ ಸೀರಿಯಸ್ ಆಗಿ ಒಟ್ಟಿನಲ್ಲಿ ಒಂದು ರೇಂಜಲ್ಲಿ ಯಾವ ದೇವ್ರು ಕಾಪಾಡ್ತೋ ಏನೋ ನಂಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಮಾವ ಬಂದರು, ಅಲ್ಲಿಂದ ಬಿಡಿಸಿದ್ರು. ನಾನು ಅದು ಕ್ಲಿಪ್ ಐತೆ, ಅದು ಹಾಕ್ತೀನಿ. ಆಕ್ಸಿಡೆಂಟ್ ಆಗಿ ಆ ಸ್ಪಾಟಿಗೆ ಬಂದಿದ್ದು ನನ್ನ ಫ್ರೆಂಡ್ಸೇ ಆ ಸ್ಪಾಟಲ್ಲಿ ಸಡನ್ನಾಗಿ ಬಂದಿದ್ದು ಅವರೇ. ಸೊ ಅಲ್ಲಿಂದ ಸ್ಟೇಷನ್ಗೇನೂ ಅಷ್ಟೇ ಎಲ್ಲ ನಮ್ಮ ಅಣ್ಣಂದಿರಿದ್ರು. ಸೊ ಅವರೆಲ್ಲ ಬಂದು ಅಲ್ಲಿ ಸಪೋರ್ಟ್ ಮಾಡಿ ಸ್ಟೇಷನ್ ಗಂಟ ಗಾಡಿ ಎತ್ಕೊಂಡು ಹೋಗೋಕೆ ಮಾಡಿದ್ದು ಅವರು. ಆದಮೇಲೆ ಕೊನೆಗೂ ಗಾಡಿ ಒಟ್ಟಿನಲ್ಲಿ ಬೆಂಗಳೂರು ತಲುಪಿಸ್ದೆ. ಬೆಂಗಳೂರು ವಿಲ್ಸ್ಗೆ ಅಲ್ಲಿ ಇಂಜಿನ್ ಸೀಸು, ಅದು ಎಲ್ಲ ಹೇಳ್ಬಿಟ್ರು. ಅದು ಹೋಗೈತೆ, ಇದು ಹೋಗೈತೆ. ನನಗೆ ಗಾಡಿ ತೊಗೊಂಡು ಜಸ್ಟ್ 3 ತಿಂಗಳಾಗಿತ್ತು ಅಷ್ಟೇ. ಫಸ್ಟ್ ಸರ್ವಿಸು ಆಗಿರಲಿಲ್ಲ ಬೇರೆ. ನಾನು ಅಷ್ಟೆಲ್ಲ ಮುಗಿಸ್ಕೊಂಡು ಅಪ್ಪ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಯಾವುದೋ ದೇವರು ಪವಾಡ ಇದು, ಪಕ್ಕ ಇದು. ಏನಂದರೆ ಇವತ್ತು ಈ ಗಾಡಿ ಬರ್ತಡೆ. ಹೇಳ್ಬೇಕಂದ್ರೆ ಈ ಗಾಡಿ ಬರ್ಡೇ ಅಲ್ಲ, ನನ್ನ ಬರ್ತಡೇನೂ ಇವತ್ತೇ. ಏನಂದರೆ ಬರ್ತಡೇ ಇವಾಗ ವಿಶ್ ಏನಂದರೆ ನನಗೇನಂದರೆ ವಿಶ್ ಮಾಡ್ಬೇಕಾದ್ರೆ, ಬೇರೆಯವ್ರು ವಿಶ್ ಮಾಡ್ಬೇಕಾದ್ರೆ ನಂಗೆ ಭಯ ಆಗ್ತಾ ಇರುತ್ತೆ. ಯಾಕಂದರೆ ನೆಕ್ಸ್ಟ್ ವರ್ಷವೂ ವಿಶ್ ಇಂಪಾರ್ಟೆಂಟ್ ಅಲ್ಲ, ವಿಶ್ ಮಾಡೋರು ಇಂಪಾರ್ಟೆಂಟ್ ಯಾವತ್ತಿದ್ರು. ಸೊ ಅದಕ್ಕೆ ಅವ್ರು ನೆಕ್ಸ್ಟ್ ವರ್ಷವೂ ನಮ್ಮ ಜೊತೆನೇ ಇದ್ದರೆ ಅದೊಂದು ಖುಷಿ. ಅವ್ರು ವಿಶ್ ಮಾಡಿಲ್ಲ ಪರವಾಗಿಲ್ಲ, ಅವರು ನೆಕ್ಸ್ಟ್ ವರ್ಷ ಅಂತಲ್ಲ, ನಾವು ಇರೋ ಗಂಟನೂ ನಮ್ಮ ಜೊತೆನೇ ಇದ್ದರೆ ಅದೊಂಥರ ಖುಷಿ. ಸೊ ಇದರಲ್ಲಿ ಮೇಯ್ನ್ ಮರ್ತೋಗ್ಬಿಟ್ಟಿದೆ. ಸಾರಿ ಈ ನಮ್ಮ ತಾಯಿಯವರಿಲ್ಲ ಅಂದಿದ್ರೆ ಮೋಸ್ಟ್ಲಿ ಇದೇನು ಆಗ್ತಾನೆ ಚಾನ್ಸೇ ಇಲ್ಲ. ನನ್ನ ಗಾಡಿ ಎಲ್ಲ ನಾನು ಮನೆಯೊಳಗೆ ಹೋಗೋಕೆ ಆಗ್ತಾಯಿರಲಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಫುಲ್ ಬ್ಲಾಸ್ಟ್ ಮಾಡ್ಬಿಟ್ಟಿರೋರು. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಇವರೆಲ್ಲರೂ ಅಂದರೆ ಇವರೇನು ಅದೃಷ್ಟ ಮಾಡಿದಾರಲ್ಲ, ನಾನು ಅದೃಷ್ಟ ಮಾಡಿದ್ದೀನಿ. ಇವ್ರನ್ನೆಲ್ಲ ನನ್ನ ಜೊತೆ ಅಂದರೆ ನನಗೆ ಪಡೆಯೋಕೆ ಆ ಥರ ಮೋಸ್ಟ್ಲಿ ಇನ್ನೊಂದು ಜನ್ಮದಲ್ಲಿ ಇವರೇ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನೂ ಏನಾರು ಡೀಟೇಲಾಗಿ ವಿಡಿಯೋ ಬೇಕು ಅಂದರೆ ನೀವು ಕೇಳಿದ್ರೆ ಪಕ್ಕ ಮಾಡೇ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ನಾನು ತಲೆ ಕೆಡಿಸ್ಕೊಬೇಡಿ. ಸೊ ವಿಡಿಯೋ ಲೇಟ್ ಆಗ್ಬೋದು, ಬಟ್ ಪಕ್ಕ ಮಾಡ್ತೀನಿ, 100% ಮಾಡ್ತೀನಿ. ಆಮೇಲೆ ಗೈಸ್ ಅಂದರೆ ಇವನು ಬಿದ್ದಾಗ ಫುಲ್ ಭಯ ಆಗ್ಬಿಟ್ಟಿತ್ತು ಗೈಸ್ ನನಗಂತೂ. ಗಾಯ್ಸ್ ಬಿದ್ದಾಗ ಫೋನ್ ಇಟ್ಕೊಂಬಂದವ್ ನೀನು. ಯಾಕಂದರೆ ನಾನು ಅವ್ರ ಹಿಂದೆನೇ ನನ್ನ ಹಿಂದೆನೇ ಇದ್ದೆ. ಅವ್ರ ಹಿಂದೆ ಏನಂದರೆ ನಾನು ಲೈವಾಗಿ ನೋಡಿದೆ ಇವ್ರು ಬಿಡೋದು. ನನಗೆ ಹೆಂಗಾಗಿರ್ಬೇಡ ಹೇಳಿ, ಹೊಸ ಗಾಡಿ, ಇವನು ಬೇರೆ, ಅವ್ನ ಕಾಲೇಟು ಅಪ್ಪ ಹೆವಿ ಒಂಥರ. ಇವಾಗಲೂ ಕಣ್ಣು ಮುಂದೆನೇ ಅದಿದೆ. ನನಗೆ ಇವಾಗಲೂ ನೈಟ್ ನಿದ್ದೆ ಬರೋಲ್ಲ. ಸೊ ಅದೊಂದಾದ್ಮೇಲೆ ನನಗೆ ಇವಾಗಲೂ ನೈಟ್ ನಿದ್ದೆ ಬರೋಲ್ಲ. ಯಾವ ಥರ ಅಂದರೆ
ನಾನು ವಿಡಿಯೋ ಮಾಡ್ತಾ ಇದ್ದೆ ಅನ್ಸುತ್ತೆ. ಇಲ್ಲ ಇವನೇ ವಿಡಿಯೋ ಅದೇ ಬಿದ್ದು ರೆಕಾರ್ಡ್ ಆಗಿತ್ತು. ಇವ್ನು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಅದು ರೆಕಾರ್ಡ್ ಆಗೈತೆ. ನಾವು ಪೊಲೀಸವ್ರು ಇದು ಏನಪ್ಪ ಅಣ್ಣಪೂರ್ಣೇಶ್ವರ ನಗರ ಸ್ಟೇಷನ್ ಅವ್ರು ತುಂಬ ಕಾಪ್ರೇಟ್ ಮಾಡಿದ್ರು. ಅವರು ತುಂಬ ಹೆಲ್ಪ್ ಮಾಡಿದ್ರು. ಸುಳ್ಳು ಹೇಳ್ಬಾರ್ದು, ನೋಡಪ್ಪ ಈ ಥರ ಲಾಸ್ ಆಗಿಬಿಡುತ್ತೆ ಏನು ಅಂದರೆ ಬುಲೆಟ್ ಅವ್ನು ಹುಡ್ಕೋಕ್ಕೂ ಟ್ರೈ ಮಾಡಿದ್ರು. ಅವ್ನು ಬಂದ ಪಾಪ ಅವನ ಹತ್ರ ಅವನು ಬಡವ ಗೈಸ್, ಅವನು ಏನು ತಾನೇ ಕೊಡೋಕ್ಕಾಗುತ್ತೆ ಹೇಳಿ. ಸೊ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಟೈಮು ಸಿಚುವೇಶನ್ಗೆ ನಾವ್ಯಾರಿಗೆ ಬೇಕಂತ ಯಾರೂ ಮಾಡೋದಿಲ್ಲ, ಟೈಮು ಪರಿಸ್ಥಿತಿ ಎಲ್ಲ. ಸೊ ಅದಕ್ಕೆ ಬಿಟ್ಕೊಟ್ಬಿಟ್ಟೆ. ಸೊ ನೆಕ್ಸ್ಟ್ ಯಾವತ್ತೂ ಈ ಥರ ತಪ್ಪು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಮನೆಯವರು ನಂಬಿ ಗಾಡಿ ಕೊಡ್ಸಿರ್ತಾರೆ, ಯಾರಿಗೂ ಗಾಡಿನ ಬಿಟ್ಕೊಡೋಕೆ ಹೋಗಬೇಡ. ನಮ್ಮಪ್ಪ ಫಸ್ಟ್ ಹೇಳಿದ್ದೆ, ನೋಡಪ್ಪ ಹೆಂಡ್ತಿ ಥರ ಇದು, ಚೆನ್ನಾಗಿ ನೋಡ್ಕೊ, ಯಾರಿಗೂ ಕೊಡೋಕೆ ಹೋಗಬೇಡ, ಆಮೇಲೆ ಮತ್ತೆ ಈ ಥರ ಎಲ್ಲ ತೊಗೊಳಕ್ಕಾಗಲ್ಲ. ಸೊ ಫಾರ್ ಮಿಡಲ್ ಕ್ಲಾಸ್ ಏನು ಮಾಡೋಕ್ಕಾಗಲ್ಲ. ಅಂದರೆ ರಿಚ್ ಆಗಿದ್ದರೆ ಅದೊಂಥರ ಬೇರೆ. ಈ ಥರ ಗಾಡಿಗಳು ಅಂದರೆ ಒಂದ್ಸಲಿ ಗಾಡಿಗಳು ಅಂದರೆ ತೊಗೊಂಡ್ಮೇಲೆ ತಿರ್ಗಾ ನಾವು ಬೇರೆ ಗಾಡಿ ಸೆಕೆಂಡ್ ಇದು ಮಾರ್ಬಿಟ್ಟೆ ನಾವು ಬೇರೆ ಗಾಡಿ ತೊಗೋಬೇಕು. ಹಂಗೆ ನಾವು ಇದ್ದಿದ್ದು ನಾವು ಬೇರೆ ಗಾಡಿ ತೊಗೊಳಕ್ಕಾಗಲ್ಲ. ಸೊ ಅದೊಂದು ಅದು ಬಿಟ್ಟಿಗೆ ಇದನ್ನು ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ಪಾರ್ಟ್ ಏನಾದ್ರು ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.